ಒಂದು ಅರಸುಗಳು ಅಧ್ಯಾಯ 11. ದೇವರು ಸೊಲೊಮೋನನಿಗೆ ವಿರೋಧವಾಗಿ ಎಬ್ಬಿಸಿದ ಎರಡನೆಯ ವೈರಿಯು ಎಲ್ಯಾದಾವನ ಮಗನಾದ ರೆಜೋನ್ ಎಂಬವನು. ದಾವೀದನು ಚೋಬದವರನ್ನು ಸಂಹರಿಸಿದಾಗ ಇವನು ಚೋಬದ ಅರಸನೂ ತನ್ನ ಒಡೆಯನೂ ಆದ ಹದದೆಜೆರನನ್ನು ಬಿಟ್ಟು ಓಡಿಹೋಗಿ ಕೆಲವು ಮಂದಿಯನ್ನು ಕೂಡಿಸಿಕೊಂಡು ತಾನು ಅವರ ನಾಯಕನಾಗಿ ಅವರೊಡನೆ ದಮಸ್ಕಕ್ಕೆ ಬಂದು ಅಲ್ಲಿ ಅರಸನಾದನು. ಸೊಲೊಮೋನನ ಜೀವಮಾನದಲ್ಲೆಲ್ಲ ಇಸ್ರಾಯೇಲ್ಯರಿಗೆ ಮಹಾಬಾಧಕನಾದ ಹದದನಲ್ಲದೆ ಇವನೂ ವೈರಿಯಾಗಿದ್ದನು. ಇವನು ಆರಾಮ್ ದೇಶದಲ್ಲಿ ಆಳುವವನಾಗಿ ಇಸ್ರಾಯೇಲ್ಯರನ್ನು ಬಹಳವಾಗಿ ದ್ವೇಷಿಸಿದನು. ಅರಸನಾದ ಸೊಲೊಮೋನನಿಗೆ ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕನೂ ಚರೇದ ಊರಿನ ಎಫ್ರಾಯಿಮ್ಯನಾದ ನೆಬಾಟನ ಮಗನೂ ಆಗಿದ್ದ ಯಾರೊಬ್ಬಾಮನೆಂಬವನು ಮತ್ತೊಬ್ಬನು. ಚೆರುಗಳೆಂಬ ವಿಧವೆಯು ಅವನ ತಾಯಿ. ಅವನು ತಿರುಗಿ ಬಿದ್ದದ್ದು ಹೇಗೆಂದರೆ, ಸೊಲೊಮೋನನು ಮಿಲ್ಲೋ ಕೋಟೆಯನ್ನು ಕಟ್ಟಿಸಿ ತನ್ನ ತಂದೆಯಾದ ದಾವೀದನ ಪಟ್ಟಣದ ದುರ್ಬಲ ಸ್ಥಳವನ್ನು ಭದ್ರಪಡಿಸುತ್ತಿರುವಾಗ ಯೌವನಸ್ಥನಾದ ಯಾರೊಬ್ಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನನ್ನು ಯೋಸೇಫ್ಯರ ಎಲ್ಲ ಆಳುಗಳ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದನು. ಒಂದು ದಿವಸ ಯಾರೊಬ್ಬಾಮನು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಅಡವಿಯಲ್ಲಿ ಶಿಲೋವಿನವನಾದ ಅಹೀಯನೆಂಬ ಪ್ರವಾದಿಯು ಅವನಿಗೆ ಎದುರಾದನು. ಇವನು ಹೊಸ ಬಟ್ಟೆಯನ್ನು ಹೊದ್ದುಕೊಂಡಿದ್ದನು. ಅಲ್ಲಿ ಇವರಿಬ್ಬರ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ. ಆಗ ಅಹೀಯನು ತಾನು ಹೊದ್ದುಕೊಂಡಿದ್ದ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಹರಿದು 12 ತುಂಡು ಮಾಡಿ ಯಾರೊಬ್ಬಾಮನಿಗೆ, ನೀನು ಇವುಗಳಲ್ಲಿ 10 ತುಂಡುಗಳನ್ನು ತೆಗೆದುಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ರಾಜ್ಯವನ್ನು ಸೊಲೊಮೋನನಿಂದ ಕಿತ್ತುಕೊಂಡು ತನ್ನ ಸೇವಕನಾದ ದಾವೀದನ ನಿಮಿತ್ತವಾಗಿಯೂ ತಾನು ಇಸ್ರಾಯೇಲ್ಯರ ಎಲ್ಲಾ ಕುಲಗಳಿಂದ ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣದ ನಿಮಿತ್ತವಾಗಿಯೂ ಅವನಿಗೆ ಒಂದೇ ಕುಲವನ್ನು ಉಳಿಸಿ ಬೇರೆ 10 ಕುಲಗಳನ್ನು ನಿನಗೆ ಕೊಡುತ್ತೇನೆಂದು ಹೇಳಿದ್ದಾನೆ. ಇದಲ್ಲದೆ ಆತನು ನಿನಗೆ, ಸೊಲೊಮೋನನೂ ಅವನ ಮನೆಯವರೂ ನನ್ನನ್ನು ಬಿಟ್ಟು ಚೀದೋನ್ಯರ ದೇವತೆಯಾದ ಅಷ್ಟೋರೆತ್, ಮೋವಾಬ್ಯರ ದೇವತೆಯಾದ ಕೆಮೋಷ್, ಅಮ್ಮೋನಿಯರ ದೇವತೆಯಾದ ಮಿಲ್ಕೋಮ್ ಇವುಗಳನ್ನು ಆರಾಧಿಸಿದ್ದು, ಅವರ ತಂದೆಯಾದ ದಾವೀದನು ನನ್ನ ನೇಮವಿಧಿಗಳನ್ನು ಕೈಕೊಂಡು ನನ್ನನ್ನು ಮೆಚ್ಚಿಸಿ ನಡೆದಂತೆ ಅವರು ನಡೆಯದೆ ಹೋದದ್ದು ಇದಕ್ಕೆ ಕಾರಣ. ಆದರೂ ನಾನು ಸೊಲೊಮೋನನ ಕೈಯಿಂದ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡವನೂ ನಾನು ಆರಿಸಿಕೊಂಡ ಸೇವಕನೂ ಆದ ದಾವೀದನ ನಿಮಿತ್ತವಾಗಿ ಅವನನ್ನು ಅವನ ಜೀವಮಾನದಲ್ಲೆಲ್ಲ ಅರಸನನ್ನಾಗಿಯೇ ಇರಿಸುವೆನು. ಆದರೆ ಅವನ ಮಗನ ಕೈಯಿಂದ ಅದನ್ನು ಕಿತ್ತುಕೊಂಡು ನಿನಗೆ 10 ಕುಲಗಳನ್ನು ಕೊಡುವೆನು. ನಾನು ನನ್ನ ಹೆಸರಿಗೋಸ್ಕರ ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣದಲ್ಲಿ ನನ್ನ ಸೇವಕನಾದ ದಾವೀದನ ದೀಪವು ನನ್ನ ಸನ್ನಿಧಿಯಲ್ಲಿ ಉರಿಯುತ್ತಲೇ ಇರುವಂತೆ ಅವನ ಮಗನಿಗೆ 1 ಕುಲವನ್ನು ಉಳಿಸುವೆನು. ನಾನು ನಿನ್ನನ್ನು ಇಸ್ರಾಯೇಲ್ಯರ ಅರಸನನ್ನಾಗಿ ನೇಮಿಸುವೆನು. ನೀನು ಅವರನ್ನು ನಿನ್ನ ಇಷ್ಟದ ಪ್ರಕಾರ ಆಳಬಹುದು. ನನ್ನ ಸೇವಕನಾದ ದಾವೀದನು ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡಂತೆ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನು ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇದ್ದು ದಾವೀದನ ಸಂತಾನದಂತೆ ನಿನ್ನ ಸಂತಾನವನ್ನು ಸ್ಥಿರಪಡಿಸುವೆನು. ಇಸ್ರಾಯೇಲ್ ರಾಜ್ಯವು ನಿನ್ನ ಪಾಲಾಗುವುದು. ದಾವೀದನ ಸಂತಾನದವರನ್ನು ಅವರ ಪಾಪದ ದಿಸೆಯಿಂದ ಕುಗ್ಗಿಸುವೆನು, ಆದರೆ ಸದಾಕಾಲವೂ ಅಲ್ಲ ಎಂದು ಹೇಳಿದ್ದಾನೆ ಅಂದನು. ಸೊಲೊಮೋನನು ಯಾರೊಬ್ಬಾಮನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದಾಗ ಅವನು ತಪ್ಪಿಸಿಕೊಂಡು ಐಗುಪ್ತದ ಅರಸನಾದ ಶೀಶಕನ ಬಳಿಗೆ ಹೋಗಿ ಸೊಲೊಮೋನನು ಜೀವದಿಂದಿರುವವರೆಗೆ ಅಲ್ಲಿಯೇ ಇದ್ದನು. ಸೊಲೊಮೋನನ ಉಳಿದ ಎಲ್ಲಾ ಕೃತ್ಯಗಳನ್ನು ಅವನ ಜ್ಞಾನವನ್ನೂ ಕುರಿತು ಸೊಲೊಮೋನನ ಚರಿತ್ರ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಎಲ್ಲಾ ಇಸ್ರಾಯೇಲ್ಯರನ್ನು 40 ವರ್ಷ ಆಳಿದ ನಂತರ ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ತಂದೆಯಾದ ದಾವೀದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ರೆಹಬ್ಬಾಮನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ. ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯದ ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 11. ಅದರಲ್ಲಿ ಈ ದೊಡ್ಡ ಚಾಪ್ಟರ್ ಆಗಿರೋದರಿಂದ ಅದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಭಾಗ 11ನೇ ಅಧ್ಯಾಯ 1ರಿಂದ 22 ವಚನಗಳು. ಎರಡನೇ ಭಾಗ ಇವತ್ತು ನಾವು ಈಗ ನೋಡಿಕೊಳ್ಳಲಿಕ್ಕಿರುವಂಥದ್ದು 23ನೇ ವಚನದಿಂದ
43ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಸೊಲೊಮೋನನ ಒಂದು ಜೀವನದಲ್ಲಿ ನಾವು ನೋಡುವಾಗ ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ನೋಡುವಾಗ ಇಟ್ ಸ್ಟಾರ್ಟೆಡ್ ವೆರಿ ವೆಲ್, ಭಾಳ ಚೆನ್ನಾಗಿ ಪ್ರಾರಂಭವಾಗಿತ್ತು. ಯಾಕಂದರೆ 1ನೇ ಅಧ್ಯಾಯದಲ್ಲಿ ಅಭಿಷೇಕ ಹೊಂದುತ್ತಾನೆ, 2ನೇ ಅಧ್ಯಾಯದಲ್ಲಿ ಅವನು ತಂದೆಯ ಒಂದು ಆಶೀರ್ವಾದವನ್ನು ಹೊಂದುವ ಆತನಾಗಿದ್ದಾನೆ. ವೈರಿಗಳನ್ನು ಮೇಲೆ ಅವನಿಗೆ ಜಯ ಸಿಗ್ತದೆ, ಅಥವಾ ವೈರಿಗಳನ್ನು ಅಡಗಿಸ್ಬಿಡ್ತಾನೆ, ಸೈಲೆಂಟ್ ಮಾಡಿಬಿಡ್ತಾನೆ, ನಿರ್ಮೂಲ ಮಾಡಿಬಿಡ್ತಾನೆ. ಮತ್ತು 3ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ಕಾಣಿಸ್ಕೊಂಡ್ಬಿಟ್ಟು ನಿನಗೆ ಏನು ಬೇಕೋ ನೀನು ಕೇಳ್ಕೋ, ನಿನಗೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದಾಗ ಯಾವ ವಾರ ಬೇಕಾದ್ರೆ ಕೇಳ್ಕೊಂಡ್ರೆ ಜ್ಞಾನ ಕೇಳ್ತಾನೆ. ಜ್ಞಾನ ತಗೊಂಡು 4ನೇ ಅಧ್ಯಾಯದಲ್ಲಿ ಕೆಲವು ವ್ಯಕ್ತಿಗಳನ್ನು ಕೋವರ್ಕರ್ಸ್ ಆಗಿ ಜೊತೆಗೆಲಿಸಿದವರಾಗಿ 4ನೇ ಅಧ್ಯಾಯದಲ್ಲಿ ಅವನು ಕೂಡಿಸ್ಬಿಟ್ಟು 5ನೇ ಅಧ್ಯಾಯದಲ್ಲಿ ಕೆಲವು ವಸ್ತುಗಳು ಬೇಕಾದದ್ದು ಆಲಯಕ್ಕೋಸ್ಕರವಾಗಿ ಸಂಗ್ರಹಿಸಿ 6ನೇ ಅಧ್ಯಾಯದಲ್ಲಿ ಆಲಯವನ್ನು ಕಟ್ಟಿಬಿಟ್ಟು 7ನೇ ಅಧ್ಯಾಯದಲ್ಲಿ ತನ್ನ ಅರಮನೆಯನ್ನು ಕಟ್ಟಿಬಿಟ್ಟು 8ನೇ ಅಧ್ಯಾಯದಲ್ಲಿ ಆಲಯವನ್ನು ಪ್ರತಿಷ್ಠಿಸಿ 9ನೇ ಅಧ್ಯಾಯದಲ್ಲಿ ಮತ್ತೆ ದೇವರ ಒಂದು ಪ್ರಸನ್ನತೆ ಅವನಿಗಾಗಿ ದೇವರು ಸ್ವರವನ್ನು ಕೇಳಿಸ್ಕೊಂಡು ಆನಂತರ ಅವನು ಇದ್ದಾಗ 10ನೇ ಅಧ್ಯಾಯದಲ್ಲಿ ಶೆಬಾ ದೇಶದ ರಾಣಿ ಬಂದು ಅವನ ಜ್ಞಾನವನ್ನು ನೋಡಿಬಿಟ್ಟು ದೇವ್ರಿಗೆ ಸ್ತೋತ್ರ ಮಾಡಿಬಿಟ್ಟು ಹೊರಟು ಹೋಗಿ ಇರುವಂಥ ಎಷ್ಟೋ ಬಂಗಾರವನ್ನು ಕೊಟ್ಟು, ಹಿರಾಮನು ಬಂಗಾರ ಕೊಡ್ತಾನೆ, ಶೆಬದ ರಾಣಿ ಬಂಗಾರ ಕೊಡ್ತಾರೆ. ಮತ್ತು ಈ ರೀತಿಯಾಗಿ ಎಷ್ಟೊಂದು ಭಾಳ ಐಶ್ವರ್ಯವಂತನಿಗೆ, ಭಾಳ ಜ್ಞಾನವಂತನು ಮಾತ್ರ ಅಲ್ಲ, ಭಾಳ ಐಶ್ವರ್ಯವಂತನು ಕೂಡ ಅವನು ಆಗಿದ್ದಂಥ ವೇಳೆಯಲ್ಲಿ ಡೇಂಜರ್, ಅಪಾಯ ಏನಂದರೆ ಇವೆಲ್ಲ ತನಗೆ ಸಿಕ್ಕಿದ ಮೇಲೆ ಜ್ಞಾನ ಸಿಕ್ಬಿಡ್ತು. ಎಷ್ಟು ಜ್ಞಾನ ಸಿಕ್ತು ಸೊಲೊಮೋನನಿಗೆ ಅಂತ ಹೇಳಿದಾಗ ನೀವು ಆಶ್ಚರ್ಯ ಆಗಬಹುದು. ನನಗೆ ಆಶ್ಚರ್ಯವಾಯಿತು. ಯಾಕಂತ ಹೇಳಿದ್ರೆ ಅವನಿಗೆ ಸಿಕ್ಕಿದಂಥ ಜ್ಞಾನ ಎಷ್ಟು ಎಂಬುದಾಗಿ ನೋಡುವಾಗ ಅದು ಸಮುದ್ರದ ಉಸುಬಿನಷ್ಟು ಜ್ಞಾನ ಅವನಿಗೆ ಸಿಕ್ತು ಎಂಬುದಾಗಿ 4ನೇ ಅಧ್ಯಾಯ 29ನೇ ವಚನದಲ್ಲಿ ದೇವರು ಸೊಲೊಮೋನನಿಗೆ ಸಮುದ್ರ ತೀರದ ಉಸುಬಿನಷ್ಟು ಅಪರಿಮಿತವಾದ ಜ್ಞಾನ ವಿವೇಕಗಳನ್ನು, ಮನೋವಿಶಾಲತೆಯನ್ನು ಅನುಗ್ರಹಿಸಿದನು. ವಾವ್! ಇಂಥ ಒಂದು ಜ್ಞಾನ ಇದ್ದಂಥ ವ್ಯಕ್ತಿ, ಇಂಥ ಒಬ್ಬ ಐಶ್ವರ್ಯವಂತನಾದ ವ್ಯಕ್ತಿ, ಅವನಿಗೆ ದೇವರನ್ನು ಬಿಡುವಂಥ ಒಂದು ಅನುಭವ ಅವನ ಜೀವನದಲ್ಲಿ ಆಗಿದ್ದು ವಿಷಾದಕರವೇ. ಯಾಕಂತೇಳಿದರೆ ಅವನು ಅನ್ಯ ದೇವತೆಗಳ ಒಂದು ಸಂಪರ್ಕ ಅಥವಾ ಅನ್ಯ ಜನರ, ಸ್ತ್ರೀಯರ ಒಂದು ಸಂಪರ್ಕ ಇಟ್ಟುಕೊಂಡು ಅದರ ನಿಮಿತ್ತವಾಗಿ ಅವನ ಮನಸ್ಸು ದೇವರ ಕಡೆಯಿಂದ ದೂರ ಹೋಗಿ ಯಥಾರ್ಥ ಭಕ್ತಿಯನ್ನು ಕಳ್ಕೊಂಡು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ ಆಗಿದ್ದಾಗ್ಯೂ ಕೂಡ ದೇವರು ಅವನ ಹತ್ರ ಕಾಣಿಸ್ಕೊಂಡು ಅವನ ಹತ್ರ ಮಾತನಾಡಿ 2 ಸಾರಿ ಕಾಣಿಸ್ಕೊಂಡು ದೇವರು ಮಾತನಾಡಿ. ಯಾಕಂದರೆ ನಾವು ತಪ್ಪು ಮಾಡುವಾಗ, ನಾವು ಪಾಪ ಮಾಡುವಾಗ ದೇವರಿಗೆ ಶಾಕ್ ಆಗೋಲ್ಲ. ಯಾಕಂದರೆ ದೇವರಿಗೆ ಮುಂಚಿತವಾಗಿಯೇ ಗೊತ್ತಿದೆ. ಆದ ಕಾರಣ ದೇವರು ಅದೇ ಸಂದರ್ಭದಲ್ಲಿ ದೇವರು ಕನಿಕರವುಳ್ಳವನು, ದೇವರು ಕ್ಷಮಿಸುವವನು ಆಗಿದ್ದಾನೆ. ಆದರೆ ಕೂಡ ದೇವರು ಸೊಲೊಮೋನನಿಗೆ ವಿರುದ್ಧವಾಗಿ 3 ವೈರಿಗಳನ್ನು ಎಬ್ಬಿಸ್ತಾನೆ. ಯಾಕಂತ ಹೇಳಿದರೆ ಇವನು ಅಶ್ವರೇತ್ ದೇವತೆಯನ್ನು ಆರಾಧಿಸಲಿಕ್ಕೂ ಮತ್ತು ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧನೆ ಮಾಡಿದ್ದರಿಂದ ದೇವರು ಅವನನ್ನು ಏನು ಮಾಡ್ತಾನೆ, ಈಗ 3 ವೈರಿಗಳನ್ನು ಎಬ್ಬಿಸ್ತಾನೆ. ದೇವರೇ ಮೊದಲನೇ ವೈರಿ ಯಾರು? ಯೆಹೋವನು ಎದೋಮ್ಯರ 11ನೇ ಅಧ್ಯಾಯ 14ನೇ ವಚನ, ರಾಜಪುತ್ರನು ಎದೋಮ್ಯನು ರಾಜಪುತ್ರನು ಆದ ಹದದನನ್ನು ಸೊಲೊಮೋನನಿಗೆ ವಿರೋಧವಾಗಿ ಎಬ್ಬಿಸಿದನಂತ ನೋಡ್ತೇವೆ. ದೇವರೇ
ದೇವರ ಆಶೀರ್ವಾದ ಕೊಟ್ಟನು, ದೇವ್ರ ಜ್ಞಾನವನ್ನು ಕೊಟ್ಟನು, ದೇವರ ಹೌದು ಐಶ್ವರ್ಯ ಕೊಟ್ಟನು, ಎಷ್ಟೊಂದು ತೊಲೆಗಳು, ಲಕ್ಷಾಂತರ ತೊಲೆಗಳು ಬಂಗಾರ ಕೊಟ್ಟನು. ಹೌದು, ಈಗ ದೇವರು ಅವನಿಗೆ ವಿರೋಧವಾಗಿ ಹದದನನ್ನು ಎಬ್ಬಿಸ್ತಾನೆ. ಹದದ ಅಂತ ಹೇಳಿದ್ರೆ ಫಿಯರ್ಸ್, ಭೀಕರ, ಭಯಂಕರವಾದಂಥವನ್ನ ಎಬ್ಬಿಸ್ತಾನೆ. ಅವನು ಹದದನು ಚಿಕ್ಕ ಹುಡುಗ ಇದ್ದಾಗ ಅವನು ಐಗುಪ್ತಕ್ಕೆ ಓಡೋಗ್ಬಿಡ್ತಾನೆ. ಫರೋನ ಮನೆಗೆ ಹೋದಾಗ ಫರೋನ ಅವನಿಗೆ ಒಂದು ಮನೆಯನ್ನು, ಸ್ವಲ್ಪ ಆಸ್ತಿಯನ್ನು, ಭೂಮಿಯನ್ನು, ಜಮೀನು ಕೊಡ್ತಾನೆ. ಹದದನು ಫರೋಹನ ವಿಶೇಷ ದಯೆಗೆ, ಫೇವರ್ ಆಫ್ ದ ಲಾರ್ಡ್, ಕರ್ತನ ಒಂದು ದಯೆ ಫರೋಹನ ಮುಖಾಂತರ, ಐಗುಪ್ತದ ಅರಸನ ಮುಖಾಂತರ ಹದದನಿಗೆ ಸಿಕ್ತು. ಹೇಗೆ ಸಿಕ್ತು ಎಂಬುದಾಗಿ ನೋಡುವಾಗ, ಫರೋಹನು ತನ್ನ ಹೆಂಡತಿಯೂ ರಾಣಿಯೂ ಆದ ತಕ್ಪೆನೇಸ್ ಎಂಬಾಕೆಯ ತಂಗಿಯನ್ನು ಇವನಿಗೆ ಮದುವೆ ಮಾಡಿ ಕೊಡ್ತಾನ್ರಿ. ಆನಂತರ ಅವನು ಗೊತ್ತಾಗ್ತೈತೆ ಅವನಿಗೆ ಏನಂತ, ಯೋವಾಬನು ಸತ್ತೋದನು ಎಂಬುದಕ್ಕಾಗಿ ಮತ್ತೆ ಹಿಂದಿರುಗಿ ನಾನು ಹೋಗಬೇಕು ಎಂಬುದಾಗಿ ಫರೋಹನ ಹತ್ರ ಹೋಗಿ ಕೇಳ್ತಾನೆ. ಫರೋಹನ್ ಕೇಳ್ತಾನೆ, ಏನು ಸ್ವದೇಶಕ್ಕೆ ಹೋಗ್ಬೇಕಂತಿದೆಯಲ್ಲ, ಏನು ಕೊರತೆ ನನ್ನ ಬಳಿಯಲ್ಲಿ, ನಿನಗೇನು ಕಡಿಮೆ ಮಾಡಿದೆ, ನಾನು ಯಾಕೆ ಹೋಗ್ತೀಯ ಅಂತಿದ್ದಾಗ ಅವನು ಹೇಳ್ತಾನೆ, ಇಲ್ಲ ನಾನು ಏನು ಕೊರತೆ ಇಲ್ಲ, ಆದರೂ ನಾನು ಹೋಗಬೇಕು, ದಯವಿಟ್ಟು ನನಗೆ ಪರ್ಮಿಷನ್ ಕೊಡ್ರಿ, ಅಪ್ಪಣೆ ಕೊಡ್ರಿ ಅಂತ ಹೇಳಿದಾಗ ಫರೋಹನ್ ಅವನನ್ನು ಕಳಿಸ್ಕೊಡ್ತಾನೆ. ಈಗ ಇದು ಕೂಡ ದೇವರ ಒಂದು ಡೈರೆಕ್ಷನ್ನಲ್ಲಿ ನಡೀತಾ ಇದೆ. ದೇವರ ಒಂದು ಸಾರ್ವಭೌಮತ್ವ, ದ ಸಾವರ್ನಿಟಿ ಆಫ್ ಗಾಡ್, ದೇವರ ಸಾರ್ವಭೌಮತ್ವದಲ್ಲಿ ದೇವರು ಇಂಥ ಒಬ್ಬ ವೈರಿಯನ್ನು ಸೊಲೊಮೋನನಿಗೆ ವಿರುದ್ಧವಾಗಿ ಎಬ್ಬಿಸ್ತಾನೆ. ಯಾಕಂತ ಹೇಳಿದ್ರೆ ಸೊಲೊಮೋನ್ ದೇವರನ್ನು ಬಿಟ್ಟು ಹೋಗಿದ್ದನು, ಹಿಂಜಾರಿ ಬಿಟ್ಟಿದ್ದನು, ದೇವರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದನು. ಆದ ಕಾರಣ ಈಗ ವೈರಿಯನ್ನು, ಮೊದಲನೇ ವೈರಿ ಹದದನನ್ನು, ಭಯಂಕರನು ಎಂಬಂಥ ವ್ಯಕ್ತಿಯನ್ನು ಎಬ್ಬಿಸ್ತಾನೆ. ಎರಡನೇ ವೈರಿ, ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯದ 23ನೇ ವಚನದಲ್ಲಿ ದೇವರು ಸೊಲೊಮೋನನಿಗೆ ವಿರೋಧವಾಗಿ ಎಬ್ಬಿಸಿದ ಎರಡನೇ ವೈರಿ, ಸೆಕೆಂಡ್ ಎನಿಮಿ, ಅವನ ಹೆಸರು ರೆಜೋನ್ ಎಂಬವನು. ರೆಜೋನ್ ಅಂದರೆ ರೂಲರ್, ಆಳಿಕೆ ಮಾಡುವನು, ರಾಜಕುಮಾರ, ಗೌರವವುಳ್ಳ, ಸನ್ಮಾನ್ಯ ಎಂಬಂಥ ಅರ್ಥ ಇರುವಂಥದ್ದು ಈ ರೆಜೋನ್ ಎಂಬಂಥವನು. ಇವನ ಒಂದು ಚರಿತ್ರೆ, ಹಿನ್ನೆಲೆ, ಹಿಸ್ಟ್ರಿ ನೋಡಬೇಕಾದ್ರೆ, ದಾವಿದನು ಚೋಬದವರನ್ನು ಅವರ ಮೇಲೆ ಗೆದ್ದುಬಿಟ್ಟು, ಇವನು ಚೋಬದ ಅರಸನು ತನ್ನ ಒಡೆಯನೂ ಆದ ಹದದೆಜರನನ್ನು ಬಿಟ್ಟು ಓಡಿ ಹೋಗಿ ಕೆಲವು ಮಂದಿಯನ್ನು ಕೂಡಿಸಿಕೊಂಡು, ಅಂದರೆ ಸ್ವಲ್ಪ ಹಿಸ್ಟ್ರಿ ಹಿಂದೆ ಇದೆ, ಅವರ ನಾಯಕನಾಗಿ ಅವರೊಡನೆ ದಮಸ್ಕಕ್ಕೆ ಬಂದು ಅಲ್ಲಿ ಅರಸನಾದನು. ಹಾಗಾದರೆ ರೆಜೋನ್ ಕೂಡ ಒಂದು ರಾಜ ವಂಶ. ಯಾವ ರೀತಿಯಾಗಿ ಇವನು ಹದದನು ಅಂತಿದೆಯಲ್ಲ, ಹದದನು ಯಾವ ರೀತಿಯಾಗಿ ಒಂದು ರಾಜ ವಂಶ ಅವನಿಗಿದೆ, ಅವನನ್ನು ದೇವರು ಎಬ್ಬಿಸ್ತಾನೆ ಅಗೇನ್ಸ್ಟ್ ಸೊಲೊಮೋನ್ಗೆ ವಿರುದ್ಧವಾಗಿ. ಈಗ ಎರಡನೇ ವೈರಿಯನ್ನು ದೇವರು ಎಬ್ಬಿಸ್ತಾನೆ. ಯಾರದು ಅಂತ ಹೇಳ್ಬಿಟ್ಟು ನೋಡುವಾಗ ಅವನ ಹೆಸರು ರೆಜೋನ್, ಅಧಿಕಾರ ಅಥವಾ ಆಳುವವನು, ರೂಲರ್, ಅಧಿಪತಿ ಎಂಬಂಥ ಅರ್ಥವುಳ್ಳಂಥ ಹೆಸರು. ಅವನು ಸೊಲೊಮೋನನ ಜೀವಮಾನದಲ್ಲೆಲ್ಲ ಇಸ್ರಾಯೇಲರಿಗೆ ಮಹಾಬಾಧಕನಾಗಿದ್ದ. ಭಾಳ ಯಾವಾಗಲೂ ಟೆನ್ಷನ್ ಅಂತ ಹೇಳ್ಬಿಟ್ಟು ಭಾಳ ತೊಂದರೆ ಕೊಡ್ತಿದ್ದ. 25ನೇ ವಚನ, ಮೊದಲನೇ ಅರಸುಗಳ ಗ್ರಂಥ, 1 Kings 11:25. ಹದದನಿಗಾಗಲೇ ತೊಂದರೆ ಕೊಡಲಿಕ್ಕೆ ಬಂದಿದ್ದಾನೆ. ಅವನಲ್ಲದೆ ಈಗ ರೆಜೋನ್ ಕೂಡ, ಇವನು ವೈರಿಯಾಗಿದ್ದನು. ಇವನು ಅರಾಮ್ ದೇಶದಲ್ಲಿ ಆಳುವವನಾಗಿ ಇಸ್ರಾಯೇಲರನ್ನು ಬಹಳವಾಗಿ ದ್ವೇಷಿಸಿದನು. ನೋಡ್ರಿ, ದೇವರು ಒಬ್ಬ ವ್ಯಕ್ತಿ ಆಯ್ಕೆ ಮಾಡಿದಂಥ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಒಬ್ಬ ನಾಯಕನು, ಆತನು ದೇವರನ್ನು ಬಿಟ್ಟಾಗ ಈಗ ದೇವರೇ ಅವನಿಗೆ ಎದುರಾಗಿ ಶತ್ರುವನ್ನು ಎಬ್ಬಿಸುವಂಥ ಒಂದು ದೃಶ್ಯವನ್ನು, ಒಂದು ಘಟನೆಯನ್ನು ಇಲ್ಲಿ ನಾವು ನೋಡ್ತೇವೆ.
ಅರಸನಾದ ಸೊಲೊಮೋನನಿಗೆ ವಿರೋಧವಾಗಿ ಎದ್ದವರಲ್ಲಿ ಅವನ ಸೇವಕನು, ಚೇರದ ಊರಿನವನು, ಈಗ ಮೂರನೇ ವೈರಿ. ಮೊದಲನೇ ವೈರಿ ಹದದನು. ಅಂದರೆ ಭಯಂಕರನು. ಅವನು ಫರೋಹನ ಒಂದು ರಿಲೇಟಿವ್ ಅಂತ ಹೇಳ್ಬೋದು, ಸಂಬಂಧಿಕನು. ಎರಡನೇ ವೈರಿ ಅವನು ದಮಸ್ಕಕ್ಕೆ ಬಂದು ಅರಸನಾದಂಥ ರೆಜೋನ್, ಅರಾಮ್ ದೇಶದ ವ್ಯಕ್ತಿ ಎರಡನೇ ವೈರಿ. ರೆಜೋನ್ ಅಂತ ಹೇಳಿದರೆ ರಾಜಪುತ್ರ ಅಥವಾ ಆಳಿಕೆ ಅಧಿಪತಿ ಅಂತ ಹೇಳ್ಬಿಟ್ಟು. ಮೂರನೇ ವೈರಿಯನ್ನು ದೇವರು ಎಬ್ಬಿಸ್ತಾನೆ. ಅದು ಯಾರಂತ ಹೇಳಿದರೆ 26ನೇ ವಚನದಲ್ಲಿ ಬರೆದಿದೆ, ಆ ಸೊಲೊಮೋನ್ನೇ ಕೆಲಸದವನು, ಸೊಲೊಮೋನನ ಸೇವಕನು, ಚರೇದ ಊರಿನ ಎಫ್ರಾಯಿಮಿನವನು, ನೇಬಾಟನ ಮಗನು ಆಗಿದ್ದ ಯಾರೊಬ್ಬಾಮನು. ಇವನ ಒಂದು ಹಿಸ್ಟ್ರಿನೇ ಇಲ್ಲಿದೆ. ಯಾರೊಬ್ಬಾಮ್ ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಏನಂದರೆ ಜನರು ಹೋರಾಡುವರು. ಪೀಪಲ್ ವಿಲ್ ಡಿಫೆಂಡ್ ಆರ್ ಕಂಟೆಂಟ್. ಯಾರೊಬ್ಬಾಮ್ ಆದ ಕಾರಣ ಅವನ ಹೆಸರಿಗೆ ತಕ್ಕವನಾಗಿದ್ದಾನೆ. ಯಾಕಂದರೆ ಅವನ ಜೊತೆಯಲ್ಲಿ ಕೆಲವು ಜನರ ಅನಂತರ ಸೇರ್ತಾರೆ, ಅವರು ಬಂದು ಹೋರಾಡ್ತಾರೆ. ಹೌದು, ಜನರೊಂದಿಗೆ ಹೋರಾಡುವವನು ಎಂಬ ಹೆಸರು ಇರುವಂಥ ವ್ಯಕ್ತಿ ಯಾರೊಬ್ಬಾಮನು. ಈ ಮೂರು ವೈರಿಗಳನ್ನು ದೇವರು ಎಬ್ಬಿಸ್ತಾನೆ ಸೊಲೊಮೋನನಿಗೆ ವಿರೋಧವಾಗಿ. ಈ ಯಾರೊಬ್ಬಾಮನ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ 26ನೇ ವಚನದಲ್ಲಿ ತಿಳ್ಕೊಬೇಕಂತಿದ್ರೆ ಕೊಡಲಾಗಿದೆ. ಅದೇನಂತ ಹೇಳಿದರೆ, ಚೆರೋಗಳೆಂಬ ವಿಧವೆಯು ಅವನ ತಾಯಿ. ಅವನು ತಿರುಗಿ ಬಿಡ್ತಾನ್ರಿ. ಸೊಲೊಮೋನನನ್ನು ಒಂದು ಮಿಲ್ಲೋ ಕೋಟೆ ಕಟ್ಟಿಸ್ತಾ ಇದ್ದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಯಾರೊಬ್ಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನನ್ನು ಯೋಸೇಫ್ಯರ ಎಲ್ಲ ಆಳುಗಳ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದನು. ಯಾರೊಬ್ಬಾಮನು ಯಾರಂತ ಹೇಳಿದ್ರೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಂಥವನು ಈ ಇಸ್ರಾಯೇಲ್ನಲ್ಲಿ. ಮತ್ತು ಬಹಳ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು, ಸಾಮರ್ಥ್ಯವಾಗಿ ನಿಪುಣ ಮೇಸ್ತ್ರಿ ಕೆಲಸ ಮಾಡೋದರಲ್ಲಿ. ಒಂದಿನ ಏನಾಯ್ತಂದರೆ, ಈ ಯಾರೊಬ್ಬಾಮನು ಅಂದರೆ ಜನರೊಂದಿಗೆ ಹೋರಾಡುವವನು ಎಂಬ ಹೆಸರಿನ ಅರ್ಥ ಇರುವಂಥವನು ಒಂದು ದಿವಸ ಎಲ್ಲೋ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಿದ್ದ? ಎಲ್ಲಿಗೋ ಹೋಗ್ತಾ ಇದ್ದ. ಹೌದು, ಆ ಒಂದು ಮಾತನ್ನು ನಾವು 29ನೇ ವಚನದಲ್ಲಿ ನಾವು ನೋಡ್ತೇವೆ ರೀ. ಒಂದು ದಿವಸ ಯಾರೊಬ್ಬಾಮನು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿದ್ದನು. ಅವನಿಗೆ ಗೊತ್ತಿರಲಿಲ್ಲ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳ್ಬಿಟ್ಟು, ಒಂದು ಆಶ್ಚರ್ಯ ಕಾದಿದೆ ಅಂತ. ಒಂದು ದೊಡ್ಡ ಶಾಕ್ ಅಥವಾ ಪ್ರೈಸ್ ಅಥವಾ ಅಧಿಕಾರ ಅಥವಾ ದೊಡ್ಡ ಒಂದು ಅನ್ಎಕ್ಸ್ಪೆಕ್ಟೆಡ್, ತಿಳಿಯಲಾರದ, ಊಹಿಸಲಾರದಂಥ ಒಂದು ಅನುಭವ ಕಾದಿದೆ ಅಂತ ಹೇಳ್ಬಿಟ್ಟು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಏನಾಯಿತು? ಆಶ್ಚರ್ಯ. ಅಡವಿಯಲ್ಲಿ ಶಿಲೋವಿನವನಾದ ಅಹಿ ಅಂತ ಹೇಳಿದರೆ ಸಹೋದರ, ಅಹಿಯೇನ್ ಅಂತ ಹೇಳಿದರೆ ಅಹಿಯ ಅಂತ ಹೇಳಿದರೆ ಯೆಹೋವನ ಅಥವಾ ಯೆಹೋವನ ಸಹೋದರನು. ಯೆಹೋವನ ಇನ್ನೊಂದು ಅರ್ಥ ಯೆಹೋವನನ್ನು ಆರಾಧಿಸುವವನು, ವರ್ಷಿಪರ್ ಆಫ್ ಜೆಹೋವಾ. ಯೆಹೋವನ ಸಂಬಂಧಿಕನಂತ ಹೇಳ್ಬೋದು, ಆರಾಧಕನು. ಆರಾಧಿಸುವವನು ಏನು ಮಾಡ್ತಾನೆ? ಅವನೊಬ್ಬ ಪ್ರವಾದಿ. ಈ ಕಡೆ ಯಾರೊಬ್ಬಾಮನು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗ್ತಿದ್ದಾನೆ, ಈ ಕಡೆ ಇನ್ನೊಂದು ಕಡೆಯಿಂದ ಈ ಅಹಿಯ ಎಂಬವನು ಏನು ಮಾಡ್ತಿದ್ದಾನೆ? ಅಡವಿಯಲ್ಲಿಂದ ಏನು ಮಾಡ್ತಿದ್ದಾನೆ? ಅವನೊಬ್ಬ ಪ್ರವಾದಿ. ಇಬ್ಬರು ಹೋಗ್ತಿದ್ದಾರೆ, ಒಬ್ಬರನ್ನೊಬ್ಬರು ಮೀಟ್ ಮಾಡ್ಕೊಳ್ತಾರೆ.
ಇದರಲ್ಲಿ ಕೂಡ ನೋಡ್ರಿ, ಕೆಲವು ಸರಿ ನಾವು ಆಕ್ಸಿಡೆಂಟ್, ಆಕಸ್ಮಿಕ ಅಂತ ಹೇಳ್ತೀವಿ. ಆದರೆ ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಅನುಕೂಲ. ಗಾಡ್ ಈಸ್ ಎ ಗ್ರೇಟ್ ಡೈರೆಕ್ಟರ್. ನಾವು ಅಕಸ್ಮಾತಾಗಿ ಅನ್ನುವಂಥದ್ದು ಇಲ್ಲ. ಒಂದು ವೇಳೆ ನಮಗೆ ಅನಿಸ್ಬೋದು ಆ ರೀತಿಯಾಗಿ, ಅಕಸ್ಮಾತಾಗಿ ನಾನು ಬಂದೆ. ಆದರೆ ಅವತ್ತು ಯಾರೊಬ್ಬೊಮ್ಮನು ಹೋಗ್ತಿದ್ದಾಗ ಅವನಿಗೆ ಗೊತ್ತಿರಲಿಲ್ಲ, ಆದರೆ ದೇವರ ಪ್ಲ್ಯಾನ್ ಇತ್ತು. ಮತ್ತು ಆಪೋಸಿಟಾಗಿ ಆಹಿಯನ್ನು ಬರ್ತಾ ಇರುವಾಗ ಅವನಿಗೂ ಏನಾಗ್ತದೆ ಅಂತ ಸ್ವಲ್ಪ ಮಟ್ಟಿಗೆ ಕ್ಲೂ ಸಿಕ್ಕಿತ್ತು. ಆದರೂ ಕೂಡ ದೇವರ ಪ್ಲ್ಯಾನ್ ಇತ್ತು. ಇಬ್ಬರು ಮೀಟ್ ಮಾಡ್ಕೊಂಡ್ಬಿಟ್ರು, ಯಾರೊಬ್ಬೊಮ್ಮನು ಮತ್ತು ಆಹಿಯನು. ಬಂದಾಗ ಆ ಪ್ರವಾದಿ ಏನು ಮಾಡ್ತಾನೆ, ಇವನು ಹೊಸ ಬಟ್ಟೆಯನ್ನು ಹೊದ್ದುಕೊಂಡಿದ್ದನು. ಅಲ್ಲಿ ಇಬ್ಬರು ಹೊರತಾಗಿ ಬೇರೆ ಯಾರೂ ಇರಲಿಲ್ಲ, ಹೊಸ ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಆಗ 30ನೇ ವಚನ, ಅಹಿಯನು ತಾನು ಹೊದ್ದುಕೊಂಡಿದ್ದ ಹೊಸ ಬಟ್ಟೆಯನ್ನು ತೆಗೆದುಕೊಂಡು, ಹೊಸ ಬಟ್ಟೆ ಅಂದರೆ ಭಾಳ ಅಂಟ್ಕೊಂಡಿರ್ತೀವಿ ನಾವು, ಅಟ್ಯಾಚ್ಮೆಂಟ್ ಇರ್ತದೆ, ಅದನ್ನು ತೆಗೆದುಕೊಂಡು ಅದನ್ನು ಹರಿದು, ಹೊಸ ಬಟ್ಟೆ ಯಾರು ಹರಿದು ಬಿಡಲಿಕ್ಕೆ ಇಷ್ಟಪಡಲ್ಲ, ಆದರೆ ದೇವರು ಹೇಳಿರ್ತಾನೆ, ದೇವರ ಪ್ರೇರಿತನಾಗಿ ಈ ಅಹಿಯನ್ನು ಹರಿದು 12 ತುಂಡುಗಳನ್ನಾಗಿ ಮಾಡಿ, ಒಂದು ಸರಿ ಹರಿದು ಬಿಟ್ರೇ ಅದು ಕಷ್ಟ. 12 ಭಾಗ ಹೊಸ ಬಟ್ಟೆಯನ್ನು ಈ ಪ್ರವಾದಿ 12 ಭಾಗ ಮಾಡಿಬಿಟ್ನಂತೆ. 12 ಯಾಕೆ? ಇಸ್ರಾಯೇಲ್ರ 12 ಗೋತ್ರದವರನ್ನು ಸೂಚಿಸುವಂಥದ್ದು. ಅದರಲ್ಲಿ 12 ಭಾಗವನ್ನಾಗಿ ಮಾಡಿಬಿಟ್ಟು, ಇವುಗಳಲ್ಲಿ 10 ತುಂಡುಗಳನ್ನು ನೀನು ತೆಗೆದುಕೋ ಅಂತ ಯಾರೋ ಮನೆಗೆ ಹೇಳ್ತಾನೆ ರೀ. ಹೇಳಿಬಿಟ್ಟು, ಇಸ್ರಾಯೇಲ್ ದೇವರಾದ ಯೆಹೋವನು ರಾಜ್ಯವನ್ನು ಸೊಲೊಮೋನಿನಿಂದ ತಕ್ಕೊಂಡು ಕಿತ್ತುಕೊಂಡು ನಿನಗೆ ಕೊಡ್ತಾ ಇದ್ದಾನೆ, ತಗೋ ರಾಜ್ಯವನ್ನು ಎಂಬುದಾಗಿ. ಇಸ್ರಾಯೇಲರು 12 ಗೋತ್ರದವರು, ಆದರೆ ಉಳಿದಂಥ ಆ 2 ಗೋತ್ರ ಅಥವಾ 1 ಗೋತ್ರ, ಮೇನ್ ಯೆಹೂದ ಗೋತ್ರ ಕೊಡಲಿಲ್ಲ. ಯಾಕಂದರೆ ಅದು ದೇವರು ದಾವಿದನಿಗೆ ಪ್ರಾಮಿಸ್ ಮಾಡಿದ್ದರಿಂದ ಅದನ್ನು ಯಾರೊಬ್ಬಾಮನಿಗೆ ಕೊಡದೆ ಸೊಲೊಮೋನ ಮಗನಿಗೆ ಕೊಡಬೇಕಂತ ದೇವರು ಪ್ಲ್ಯಾನ್ ಮಾಡಿರ್ತಾನೆ ರೀ. ಮತ್ತು ದೇವರು ಕಾರಣ ಕೂಡ ಕೊಡ್ತಾನೆ, ಯಾಕೆ ಯಾರೊಬ್ಬಾಮನಿಗೆ ಈ ರೀತಿಯಾಗಿ 10 ಭಾಗ ಹೊಸ ಬಟ್ಟೆ 10 ಭಾಗ ಮಾಡಿಬಿಟ್ಟು ಯಾಕೆ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಿದ್ದಾನೆ. 33ನೇ ವಚನ, ಸೊಲೊಮೋನನು ಅವನ ಮನೆಯವರು ನನ್ನನ್ನು ಬಿಟ್ಟುಬಿಟ್ರು. ಸ್ಯಾಡ್ ನ್ಯೂಸ್. ಆದ ಕಾರಣ ನಾನು ನಿನಗೆ ಕೊಡ್ತಿದ್ದೇನೆ ಎಂಬುದಾಗಿ ಹೇಳಿದಾಗ ಅಷ್ಟಕ್ಕೆ ಮುಗಿತದೆ, ಪ್ರವಾದನೆ ಮುಗೀತು. ಹೇಗೋ ಸೊಲೊಮೋನಿಗೆ ಗೊತ್ತಾಗ್ಬಿಡ್ತೈತೆ ರೀ ಇದು. ಸೊಲೊಮೋನನು ಯಾರೊಬ್ಬಾಮನನ್ನು ಕೊಲ್ಲುವುದಕ್ಕೆ ಟ್ರೈ ಮಾಡ್ತಾನೆ. ಈಗ ಇವನು ರಾಜ ಆಗ್ತಾನ, ಹಾಗಾದ್ರೆ ಕೊಲ್ಲಬೇಕಂತ ಹೇಳಿದಾಗ ಅವನೇನು ಮಾಡಿಬಿಡ್ತಾನೆ, ತಪ್ಪಿಸ್ಕೊಂಡು ಐಗುಪ್ತದ ಅರಸನಾದ ಶೀಶಕನ ಬಳಿಗೆ ಓಡೋಗ್ಬಿಟ್ಟು ಅಲ್ಲಿರ್ತಾನೆ ರೀ. ಆದ ಕಾರಣ ಅದಾದ ನಂತರ ಸೊಲೊಮೋನನ ನಂತರ ರೆಹಬ್ಬಾಮನು ಅರಸನಾಗುವಂಥದ್ದನ್ನು ನೋಡ್ಬೋದು. ಮೊದಲನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. And God stirred him up another adversary, Rezon the son of Eliada, which fled from his lord Hadadezer king of Zobah. And he gathered men unto him, and became captain over a band, when David slew them of Zobah. And they went to Damascus, and dwelt therein, and reigned in Damascus. And he was an adversary to Israel all the days of Solomon, beside the mischief that Hadad did. And he abhorred Israel, and reigned over Syria. And Jeroboam the son of Nebat, an Ephrathite of Ziddah, Solomon's servant, whose mother's name was Zeruah, a widow woman, even he lifted up his hand against the king. And this was the cause that he lifted up his hand against the king. Solomon built Millo, and repaired the breaches of the city of David his father. And the man Jeroboam was a mighty man of valor. And Solomon, seeing the young man that he was industrious, he made him ruler over all the charge of the house of Joseph.
And it came to pass at that time, when Jeroboam went out of Jerusalem, that the prophet Ahijah the Shilonite found him in the way, and he had clad himself with a new garment, and they two were alone in the field. And Ahijah caught the new garment that was on him, and rent it in 12 pieces. And he said to Jeroboam, Take thee 10 pieces, for thus saith the Lord, the God of Israel, Behold, I will rend the kingdom out of the hand of Solomon, and will give 10 tribes to thee. But he shall have 1 tribe for my servant David's sake, for Jerusalem's sake, the city which I have chosen out of all the tribes of Israel. Because that they have forsaken me, and have worshipped Ashtoreth, the god of the Zidonians, Chemosh, the god of the Moabites, and Milcom, the god of the children of Ammon, and have not walked in my ways, to do that which is right in mine eyes, and to keep my statutes and my judgments, as did David his father. Howbeit I will not take the whole kingdom out of his hand, but I will make him prince all the days of his life, for David my servant's sake, whom I chose, because he kept my commandments and my statutes. But I will take the kingdom out of his son's hand, and will give it unto thee, even 10 tribes. And unto his son will I give 1 tribe, that David my servant may have a light alway before me in Jerusalem, the city which I have chosen me to put my name there. And I will take thee, and thou shalt reign according to all that thy soul desireth, and shalt be king over Israel. And it shall be, if thou wilt hearken unto all that I command thee, and wilt walk in my ways, and do all that is right in my sight, to keep my statutes and my commandments, as David my servant did, that I will be with thee, and build thee a sure house, as I built for David, and will give Israel unto thee. And I will for this afflict the seed of David, but not forever. Solomon sought therefore to kill Jeroboam. And Jeroboam arose and fled into Egypt unto Shishak king of Egypt, and was in Egypt until the death of Solomon. And the rest of the acts of Solomon, and all that he did, and his wisdom, are they not written in the books of the acts of Solomon? And the time that Solomon reigned in Jerusalem over all Israel was 40 years. And Solomon slept with his fathers, and was buried in the city of David his father, and Rehoboam his son reigned in his stead.